ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೀಕೀಸ್ ಟೇಬಲ್ ಆ್ಯಂಡ್ ಟೇಲ್ಸ್. ಈ ರೇನಿ ವೆದರ್ಗೆ ಪರ್ಫೆಕ್ಟ್ ಆಗಿರೋ 2 ಸ್ವೀಟ್ ಡೆಸರ್ಟ್ಸ್ ಮಾಡ್ತಾಯಿದ್ದೀನಿ. ಒಂದು ಕೋಕೋನಟ್ ಮಿಲ್ಕ್ ಐಸ್ ಕ್ರೀಮ್, ಇನ್ನೊಂದು ಮ್ಯಾಂಗೋ ತಿರಾಮಿಸು. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕೋಕೋನಟ್ ಮಿಲ್ಕ್ ಐಸ್ ಕ್ರೀಮಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೆಸಿಪಿಗೆ ನಮಗೆ ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ ಸಾಕು: ಬನಾನಾ, ಕೋಕೋನಟ್ ಮಿಲ್ಕ್, ಪೌಡರ್ಡ್ ಶುಗರ್ಸ್ ಆ್ಯಂಡ್ ಕ್ಯಾಶ್ಯೂಸ್. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಸಿಂಪಲ್ ಪ್ರೋಸೆಸ್, ಬಟ್ ಟ್ರಸ್ಟ್ ಮೀ, ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಈ ರೆಸಿಪಿಗೆ ಕೋಕೋನಟ್ ಮಿಲ್ಕ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಗ್ರೇಟೆಡ್ ಕೋಕೋನಟ್ನ ಮಿಕ್ಸರ್ ಜಾರ್ಗೆ ಹಾಕಿ ಸ್ಟ್ರೈನ್ ಮಾಡಿದ್ರೆ ಫ್ರೆಶ್ ಕೋಕೋನಟ್ ಮಿಲ್ಕ್ ಸಿಗುತ್ತೆ. ಆಮೇಲೆ ಫ್ರೋಝನ್ ಬನಾನಾಸ್ ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಪೌಡರ್ಡ್ ಶುಗರ್ಸ್ ಆ್ಯಂಡ್ ಫ್ಯೂ ಕ್ಯಾಶ್ಯೂಸ್. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸರ್ ಜಾರ್ಗೆ ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡಿರೋದನ್ನ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ಫ್ರೀಝರ್ಗೆ ಇಡ್ತಾ ಇದ್ದೀನಿ. ನಾನು ಇದನ್ನು ಹೋಲ್ ನೈಟ್ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಮತ್ತು ನೆಕ್ಸ್ಟ್ ಡೇ ರಿಸಲ್ಟ್ನ ಹೇಗಿತ್ತು ಅಂತ ಮುಂದೆ ನೋಡೋಣ. ನೀವು ಇದನ್ನು 5 to 6 hours ಫ್ರೀಸ್ ಆಗಕ್ಕೆ ಬಿಡ್ಬೋದು. ನಾನು ಮಾತ್ರ ಹೋಲ್ ನೈಟ್ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಹಾನೆಸ್ಟ್ಲಿ ನೆಕ್ಸ್ಟ್ ಡೇ ರಿಸಲ್ಟ್ ನೋಡೋಕ್ಕೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಐಸ್ ಕ್ರೀಮ್ ಫ್ರೀಝರ್ನಲ್ಲಿ ಸೆಟ್ ಆಗ್ತಿರುವಾಗ ಇನ್ನೊಂದು ಡೆಸರ್ಟ್ ಶುರು ಮಾಡೋಣ. ಈಗ ಮ್ಯಾಂಗೋ ತಿರಾಮಿಸು ಮಾಡ್ತಾಯಿದ್ದೀನಿ. ಈ ರೆಸಿಪಿನಲ್ಲಿ ಕ್ರೀಮ್ ಚೀಸ್ ಯೂಸ್ ಮಾಡ್ತಾರೆ, ಆದರೆ ನಾನು ಒಂದು ಸಿಂಪಲ್ ಆಲ್ಟರ್ನೇಟಿವ್ ಯೂಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಹಾಲಿಗೆ ವೆನಿಗರ್ ಆ್ಯಡ್ ಮಾಡಿ ಫ್ರೆಶ್ ಪನ್ನೀರ್ ರೆಡಿ ಮಾಡ್ಕೊತಾ ಇದ್ದೀನಿ. ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ಮ್ಯಾಂಗೋ ತಿರಾಮಿಸು ಮಾಡ್ತಾಯಿದ್ದೀವಿ. ಈ ರೆಸಿಪಿನ ನಾನು ಮತ್ತು ನನ್ನ ತಂಗಿ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಪ್ರಾಸೆಸ್ ಕೂಡ ಡಬಲ್ ಫನ್ ಆಗಿತ್ತು. ತಿರಾಮಿಸುಗೆ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಬೇಕಾಗುತ್ತೆ. ಸ್ಟೋರ್ ಬಾಟ್ ಯೂಸ್ ಮಾಡ್ಬೋದು, ಆದರೆ ನಾವು ಮನೆಯಲ್ಲೇ ರೆಡಿ ಮಾಡ್ತಿದ್ದೀವಿ. ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ, ಬಟ್ ಹೋಮ್ ಮೇಡ್ ಮಾಡಿದಾಗ ಬೇರೆಯೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಕಂಡೆನ್ಸ್ಡ್ ಮಿಲ್ಕ್ ಮಾಡೋಕ್ಕೆ ನಾನು 1 ಕಪ್ ಹಾಲಿಗೆ 1 ಕಪ್ ಶುಗರ್ ಹಾಕ್ತೆ, ಆದರೆ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. 1 ಕಪ್ ಹಾಲಿಗೆ 1/2 ಕಪ್ ಶುಗರ್ ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಮ್ಯಾಂಗೋ ಪ್ಯೂರಿ ರೆಡಿ ಮಾಡ್ಕೊತಿದ್ದೀವಿ. ಇದಕ್ಕೆ ನಾವು 2 ಮ್ಯಾಂಗೋ ತೊಗೊಂಡಿದ್ದೀವಿ. ಇದಾದಮೇಲೆ ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್ನ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡ್ಕೊತಾ ಇದ್ದೀವಿ. ಇದಾದಮೇಲೆ ನಾವು ಮೊದಲೇ ರೆಡಿ ಮಾಡ್ಕೊಂಡಿದ್ವಲ್ಲ, ಪನ್ನೀರನ್ನ ಆ್ಯಡ್ ಮಾಡಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ತುಂಬ ಸ್ಮೂತ್ ಮತ್ತು ಕ್ರೀಮಿ ಬ್ಯಾಟರ್ ರೆಡಿ ಆಗುತ್ತೆ. ಇದಾದಮೇಲೆ ಇದಕ್ಕೆ 200 ml ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಮೊದಲೇ ಗ್ರೈಂಡ್ ಮಾಡ್ಕೊಂಡಿದ್ದ ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈ ಬ್ಯೂಟಿಫುಲ್ ಮ್ಯಾಂಗೋ ಕಲರ್ ಆ್ಯಡ್ ಮಾಡಿದ್ಮೇಲೆ ಇನ್ನೂ ಪ್ರಿಟಿಯಾಗಿ ಕಾಣ್ತಾ ಇದೆ ಅಲ್ವಾ? ಮಿಕ್ಸ್ ಮಾಡಿದ್ಮೇಲೆ 1 ಬೌಲ್ನಲ್ಲಿ ಸ್ವಲ್ಪ ಹಾಲು ಮತ್ತು ಮ್ಯಾಂಗೋ ಪ್ಯೂರಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ಲೇಯರಿಂಗ್ ಶುರು ಮಾಡೋಣ. ಇಲ್ಲಿ ನಾನು ನ್ಯೂಟ್ರಿಚಾಯ್ಸ್ ಬಿಸ್ಕೆಟ್ ಯೂಸ್ ಮಾಡ್ತಿದ್ದೀನಿ. ಈ ಬಿಸ್ಕೆಟ್ನ ಮಿಲ್ಕ್ನಲ್ಲಿ ಡಿಪ್ ಮಾಡಿ ಲೇಯರ್ ಬೈ ಲೇಯರ್ ಅರೇಂಜ್ ಮಾಡ್ತಾ ಹೋಗಬೇಕು. ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದ ಮ್ಯಾಂಗೋ ಫಿಲ್ಲಿಂಗ್ನ ಬಿಸ್ಕೆಟ್ ಲೇಯರ್ ಮೇಲೆ ಪೋರ್ ಮಾಡ್ತಾ ಇದ್ದೀವಿ. ಲೇಯರ್ ಬೈ ಲೇಯರ್ ಅಸೆಂಬಲ್ ಆಗ್ತಾ ಇರೋದನ್ನು ನೋಡಿದ್ರೇ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಇವಾಗ ಮತ್ತೆ ಒಂದು ಲೇಯರ್ ಬಿಸ್ಕೆಟ್ ಹಾಕಿ ಮ್ಯಾಂಗೋ ಫಿಲ್ಲಿಂಗ್ನ ಪೋರ್ ಮಾಡಬೇಕಾಗತ್ತೆ. ಇವಾಗ ಇದನ್ನು ಫ್ರಿಡ್ಜ್ನಲ್ಲಿ 4 to 5 hours ಚಿಲ್ ಆಗೋಕ್ಕೆ ಬಿಡೋಣ. ಇದರಿಂದ ತಿರಾಮಿಸು ಸೆಟ್ ಆಗುತ್ತೆ ಮತ್ತು ಲೇಯರ್ಸ್ ಕೂಡ ಚೆನ್ನಾಗಿ ಹೋಲ್ಡ್ ಆಗುತ್ತೆ. ನಿನ್ನೆ ರಾತ್ರಿ 10 ಆಗಿದ್ದರಿಂದ ನಾವು ಮಲ್ಕೋಬೇಕಾಗಿತ್ತು. ಅದಕ್ಕೆ ರಾತ್ರಿ ಹೋಲ್ ನೈಟ್ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಮಾರ್ನಿಂಗ್ ತಿರಾಮಿಸು ಫೈನಲಿ ರೆಡಿ ಆಗಿತ್ತು. ಇವಾಗ ಅದ್ರ ಮೇಲೆ ಮ್ಯಾಂಗೋ ಪ್ಯೂರಿ ಆ್ಯಡ್ ಮಾಡ್ತಾ ಇದ್ದೀವಿ. ಆಮೇಲೆ ಡೈಜೆಸ್ಟಿವ್ ಬಿಸ್ಕೆಟ್ಸ್ನ ಪೌಡರ್ ಮಾಡಿ ಗಾರ್ನಿಷ್ ಮಾಡ್ತಾ ಇದ್ದೀವಿ. ಈ ಫೈನಲ್ ಟಚ್ ಕೊಟ್ಟ ಮೇಲೆ ತಿರಾಮಿಸು ಇನ್ನೂ ಡಿಲಿಷಿಯಸ್ ಆಗಿ ಆ್ಯಂಡ್ ಯಮ್ಮಿ ಆಗಿ ಕಾಣ್ತಾ ಇತ್ತು.
ಇನ್ನೂ ಸ್ವಲ್ಪ ಟೈಮ್ ಚಿಲ್ಲಾಗೋಕ್ಕೆ ಬಿಡೋಣ. ಫೈನಲಿ ದ ವೆಯ್ಟ್ ಇಸ್ ಓವರ್. 1 ಸ್ಪೂನ್ ಟೇಸ್ಟ್ ಮಾಡಿದ್ಮೇಲೆ ಇನ್ನೂ ತಿಂತಾನೇ ಇರಬೇಕು ಅನಿಸ್ತಿತ್ತು. ಕ್ರೀಮಿ, ಲೈಟ್ ಮತ್ತು ಮ್ಯಾಂಗೋ ಫ್ಲೇವರ್ನಿಂದ ಫುಲ್ ಆಗಿದ್ದ ಈ ತಿರಾಮಿಸು ಸಮ್ಮರ್ಗೆ ಪರ್ಫೆಕ್ಟ್ ಡೆಸರ್ಟ್ ಅನಿಸ್ತು. ಜಸ್ಟ್ ಲುಕ್ ಎಟ್ ದ್ಯಾಟ್. ಈ ಕ್ರೀಮಿ ಟೆಕ್ಸ್ಚರ್ ನೋಡಿದರೆ ಹೋಲ್ ನೈಟ್ ವೇಟ್ ಮಾಡಿದ್ದು ವರ್ತ್ ಇಟ್ ಅನಿಸ್ತಾ ಇದೆ. ಪ್ರತಿ ಸ್ಕೂಪ್ ಕೂಡ ಸಾಫ್ಟ್, ಸ್ಮೂತ್ ಮತ್ತು ಮೆಲ್ಟ್ ಇನ್ ಮೌತ್ ಆಗಿ ಕಾಣ್ತಾ ಇತ್ತು. ಇದಕ್ಕಿಂತ ಸ್ಯಾಟಿಸ್ಫೈಯಿಂಗ್ ಪಾರ್ಟ್ ಇನ್ನೊಂದಿಲ್ಲ. And that's it for today's vlog. Within desserts, the process and all the little moments, everything was worth it. Hope you enjoyed watching this video. Thank you for being there. See you in the next vlog. Bye bye.